ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ, NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ವಾರ್ಡ್ ನಂಬರ್ 1 ಧರ್ಮಸಿಂಗ್ ಬಡಾವಣೆಯಲ್ಲಿ ವಾಸಿಸುವಂತ ಜನರ ಜೀವನ ತುಂಬಾನೇ ಅಸ್ತವ್ಯಸ್ತವಾಗಿದೆ. ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಸಾರ್ವಜನಿಕ ಶೌಚಾಲಯಗಳು ಇಲ್ಲ, ಹಾಗೂ ಹಳ್ಳದ ನೀರು ಮನೆಯೊಳಗೆ ನುಗ್ಗುತ್ತಿವೆ. ಕುಡಿಯಲು ಇರುವಂತ ನೀರಿನ ಬಾವಿ ಅದು ಕೂಡ ಮಳೆ ಬಂದಾಗ ಮುಚ್ಚಿ ಹೋಗುತ್ತದೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾನೇ ಅನಾನುಕೂಲವಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ಕೂಡ ಯಾವುದೇ ಕೆಲಸಗಳು ಮಾಡದೇ ಇರುವುದರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ತಹಸೀಲ್ದಾರ್ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಆದ್ದರಿಂದ ಜನರು ಆಕ್ರೋಶಗೊಂಡಿದ್ದಾರೆ. ರವಿಕುಮಾರ್ ಎಂ ಬೀರನಹಳ್ಳಿ, ತಾಲೂಕಾ ಸಂಚಾಲಕರು, ಜೇವರ್ಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಭೀಮವಾದ, ಜೇವರ್ಗಿ. ಎಲ್ರಿಗೂ ನಮಸ್ಕಾರ. ವಾರ್ಡ್ ನಂಬರ್ 1 ಬುಗ್ಗಿನಗರ ಧರ್ಮಸಿಂಗ್ ಬಡಾವಣೆ ಅಂತ ಸುಮಾರು ಒಂದು 15 ವರ್ಷದಿಂದ ನಿರ್ಮಾಣ ಆಗಿರ್ತಕ್ಕಂಥ ಏರಿಯಾ ಇದು. ಏನಪ್ಪ ವಿಷಯ ಅಂದರೆ, ಸಾಕಷ್ಟು ಬಾರಿ ಪುರಸಭೆಗೆ ಮತ್ತು ತಹಸೀಲ್ದಾರ್ ಮತ್ತು MLA ಸಾಹೇಬರಿಗೆ ಮತ್ತು DC ಅವ್ರಿಗೆ ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ, ನಮಗೆ ಒದಗಿಸಿ ಕೊಡ್ರಿ ಅಂತ. ನಿನ್ನೆ ಆದಂಥ ನೈಟು ರಾತ್ರಿಗೆ ಧಾರಾಕಾರ ಮಳೆಯಿಂದಾಗಿ ಇಲ್ಲಿ ಕೆಲವೊಂದಿಷ್ಟು ಮನೆಗಳು ಮುಳುಗೋಗಿದ್ದಾವೆ. ಹಾಗೂ ಇಲ್ಲಿ ಒಂದೇ ಒಂದು ಬಾವಿ ಇತ್ತು ಕುಡಿಯುವ ನೀರು. ಅದೇ ಬಾವಿ ಏನಾಗಿದೆಯಪ್ಪ ಅಂದರೆ ಇವತ್ತು ಪೂರ ಪಕ್ಕದಲ್ಲಿ ಹಳ್ಳ ಇದೆ, ಹಳ್ಳದ ನೀರು ಕೂಡ ಬಾವಿಯಲ್ಲಿ ಫುಲ್ ಮುಳುಗೋಗಿದೆ. ಇವಾಗ ಇಲ್ಲಿರ್ತಕ್ಕಂಥ ಜನಗಳಿಗೆ ಕುಡಿಯುವ ನೀರಿನ ತುಂಬ ತೊಂದರೆ ಆಗಿದೆ. ಹಾಗೂ ನಡೆದುಕೊಂಡು ಹೋಗಬೇಕು ಅಂದ್ರೂ ಕೂಡ ರಸ್ತೆ ವ್ಯವಸ್ಥೆ ಕೂಡ ಹದಗೆಟ್ಟಿರೋದು. ಮತ್ತು ಹೆಣ್ಮಕ್ಳಿಗೆ ಶೌಚಾಲಯದ ಕೂಡ ಗೊತ್ತಿರೋದು, ಎಲ್ರಿಗೂ ಹೇಳಿದ್ದೀನಿ. ಇದು ಒಂದೇ ವಿಡಿಯೋ ಅಂತಲ್ಲ, ಸಾಕಷ್ಟು ಬಾರಿ ವಿಡಿಯೋಗಳು ಮಾಡಿ ಹಾಕಿದ್ದೀನಿ, ಮನವಿ ಕೂಡ ಕೊಟ್ಟಿದ್ದೀನಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆ ಮನವಿ ಪತ್ರವನ್ನು ಯಾರೇ ಅಂತಿರೋದು, ಅವ್ರದ್ದು ಮನವಿ ಪತ್ರಗಳಿಗೆ ಯಾರು ನೋಡ್ತಿಲ್ಲ ಅನ್ನೋದಕ್ಕೆ DC ಕೂಡ ಮನವಿ ಮಾಡಿದ್ದೀನಿ, ಅವರು ಕೂಡ ನೋಡ್ತಿಲ್ಲ. ಇದು ಆದಮೇಲೆ ನೆಕ್ಸ್ಟ್ ಉಳಿದಿರೋದು ಒಂದೇ ಲೋಕಾಯುಕ್ತರಿಗೆ ನಾವು ಏನೊಂದು ಲೆಟ್ರ್ ಕೊಡಬೇಕಾಗಿರೋದು ನಾವು ಕೊಡ್ತೀವಿ. ಹಾಗೂ ಮುಂಬರೋ ದಿನಗಳಲ್ಲಿ DC ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಅನ್ನೋದೊಂದು ಮಾತು ಹೇಳ್ತಿದ್ದೀವಿ. ಬರ್ರಿ, ಬೇಕಾದರೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೇಳೋಣ, ಇಲ್ಲಿದ ಪರಿಸ್ಥಿತಿ ಏನಿದೆ, ಯಾವ ಥರ ಇದೆ. ಯಾರಾದರೂ ಹುಷಾರು ತಪ್ಪಿದ್ರೆ ಮತ್ತು ಏನಾದರೂ ಎಮರ್ಜೆನ್ಸಿ ಹೋಗ್ಬೇಕಾದ್ರೆ, ಇವಾಗ ಕಾಮಗಾರಿಕೆಗಾಗಲಿ ಕೆಲಸಕ್ಕೆ ಆಗಲಿ ಹೋಗ್ಬೇಕಾದ್ರೆ ಈ ಥರ ಧಾರಾಕಾರ ಮಳೆಗೋಸ್ಕರ ಕೆಲ್ಸಕ್ಕೆ ಹೋಗ್ದೇನೆ ಸುಮಾರು 15 ದಿನಗಳಿಂದನೂ ಮನೆಯಲ್ಲೇ ಕುಂತಿದ್ದಾರೆ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಬಡ ಜನಗಳೇ. ಇವ್ರ ಪರಿಸ್ಥಿತಿ ಏನಿದೆ, ಹೇಗೆ ನಡೀತಿದೆ ಜೀವನ ಅನ್ನೋದನ್ನ ಕೇಳೋಣ. ನಮ್ಗೆ ಏನ್ರಿ ಅನುಕೂಲ ಮಾಡಿಕೊಡ್ರಿ, ನಿಮ್ಮ ಕೈ ಮುಗೋದು ಕೇಳ್ಕೊತಿ. ಹ್ಯಾಂಗೆ ಮಾಡಬೇಕು? ಹುಡುಗರು ಬಡ್ಗೊ ಈಗ ಎಲ್ಲ ವಯಸ್ಸಾಗ್ಯದ ನಮ್ಮದು. ಈಗ ಹುಡುಗರಿಗೆ ಏನಾದ್ರು ಜುಲಾಬಾಲಕತ್ತಾವ, ದವಾಖಾನಿಗೆ ಹೋಗ್ಲಕ್ಕ ನಮ್ಗೆ ಅನುಕೂಲ ಇಲ್ಲ. ಹ್ಯಾಂಗೆ ಮಾಡಬೇಕು? ಇರೋ ಪ್ರಕಾರ ಇಲ್ಲಿ ಈ ನೀರು ಕುಡಿದ ತಕ್ಷಣ ಮಕ್ಕಳು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಈ ನೀರು ಕುಡಿದ ತಕ್ಷಣನೇನು ಆರೋಗ್ಯ ಹದಗೆಡ್ತಿರೋ ಕಾರಣಕ್ಕೆ ನಾವು ಮಕ್ಕಳನ್ನ ಯಾವ ಥರ ಆಸ್ಪತ್ರೆಗೆ ತೊಗೊಂಡು ಹೋಗ್ಬೇಕು. ಒಂದು ಗಾಡಿ ಬರೋಲ್ಲ, ಒಂದು ಆಟೋ ಬರೋಲ್ಲ, ಒಂದು ಆಂಬುಲೆನ್ಸ್ ಕೂಡ ಫೋನ್ ಮಾಡಿದ್ರೆ ಯಾರೂ ಬರೋಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ನಾವು ಹೆಂಗೆ ಬದುಕೋದು ಅಂತ ಕೇಳ್ತಿದ್ದಾರೆ. ರೋಡ್ ಇಲ್ಲ, ನೀರಿನ ತಕ್ಲೀಫ್ ಅದ. ಏನ ನೀರು ಬಿದ್ದ ಮಕ್ಕಳಿಗೆ ಮರಗಳಿಗೆ ಬಿದ್ದರು ಆಟೋ ಇಲ್ಲ, ಗೋಡ ಇಲ್ಲ, ಗಾಡಿ ಇಲ್ಲ. ಇಲ್ಲಿ ಈಗ ಬಂದು ನೋಡ್ಕೊಂಡು ಹೋರೋದು ಸಾರಿ. ಬಡ್ರ ಜನದ ಏನು ನಮ್ಮದ ಏಟಿಲ್ಲ ತಕ್ಲೀಫ್, ಮಕ್ಕಳು ತಕ್ಲೀಫ್ ಅದ, ನಮ್ಮದು ತಕ್ಲೀಫ್ ಅದ. ಸಾರಿ ಬಂದ್ರು ಏನು ಕಿವಿಗೆ ಹಾಕೋಲಾಗ್ಯಾರ ಅವರು. ಸುಮ್ಮನೆ ಹೇಳಿದಾಗ ಹೋದಂಗೆ ಅದು ಏನು ಹೇಳಿದ್ರು ಬಾಯಿ ನೋಡಿ ಎಷ್ಟು ಗಲೀಜ್ 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 ಮಾಡ್ಕೊಟ್ರಂದ್ರೆ ನೀರಿನ ಅನುಕೂಲ ಪುಣ್ಯ ಬರ್ತಾವ. ಬಾಯಿ ನೋಡಿ ಪೈಲ್ ನಮ್ಗೆ ನೀರಿಂದ್ರೆ ಹುಡುಗರವ ನೀರು ತರ್ಲಿಕ್ಕೆ ತಕ್ಲೀಫ್ ಎಲ್ಲ ಒಂದು ಭೂಮಿ ಇಲ್ಲ, ಒಂದು ಏನಿಲ್ಲ, ಒಬ್ರು ಹೆಣ್ಮಕ್ಳು ನೀರು ತಗೊಂಡು ಹೋಗ್ತಿದ್ದಾರೆ. ಇಷ್ಟು ಕೊಳತ್ ನೀರು ಯಾವ ತರ ಕುಡಿಬೇಕು? ಅದಕ್ಕೆ ಇಷ್ಟೊಂದು ಕೊಳತಿ ನೀರು, ಅದು ಮೂರಿ ನೀರು ಕೂಡ ಕುಡಿಯಲ್ಲ ಯಾರು. ಆ ತರ ಪರಿಸ್ಥಿತಿ. ಇಲ್ಲಿರೋ ಜನಗಳು ಯಾವ ತರ ಬದುಕಬೇಕು ಅನ್ನೋದು ಮೇಲಧಿಕಾರಿಗಳೇ ತಿಳ್ಕೋಬೇಕು. ನೀವು ಒಬ್ರು ಮನುಷ್ಯರು, ಮೇಲಧಿಕಾರಿಗಳೇ ನೀವು ಒಬ್ರು ಮನುಷ್ಯರು. ನಿಮ್ಗೆ ಎಷ್ಟು ಸಲ ಮನವಿ ಪತ್ರಗಳು ಕೊಟ್ಟಿದ್ದೀವಿ ಹೇಳಿ, ಎಷ್ಟು ಸಲ ಬಂದಿದ್ದೀರಾ ಹೇಳಿ? ಬರೀ ಇನ್ಕ್ವೈರಿಗೋಸ್ಕರ ಬರ್ತೀರಾ? ಯಾವ ಕೆಲಸಗಳು ಮಾಡ್ತಿದ್ದೀರಾ ನೀವು? ನಿಮ್ಗೆ ಮನುಷ್ಯತ್ವ ಅನ್ನೋದಿದ್ರೆ ನೀವು ಇಲ್ಲಿರ್ತಕ್ಕಂಥ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು. ಮೂಲಭೂತ ಸೌಕರ್ಯಗಳು ಏನಿದಾವಲ್ಲ ಅದೆಲ್ಲ ಒದಗಿಸ್ಕೊಡ್ಬೇಕು. ನಮ್ಮ MLA ಸಾಹೇಬ್ರಿಗೆ ಕೂಡ ನಾನು ಮನವಿ ಕೊಟ್ಟಿದ್ದೀನಿ. ನಮ್ಮ MLA ಸಾಹೇಬ್ರು ಕೂಡ ಮನವಿ ಇದು ಇಲ್ಲಿರ್ತಕ್ಕಂಥ ತೊಂದರೆಗಳನ್ನೆಲ್ಲ ಅವರು ಗಮನ ಹರಿಸಬೇಕು.
ಇಲ್ಲಿರೋ ಜನಗಳಿಗೆ ಅವ್ರಿಗೆ ಒಂದು ಏನೋ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿರೋ ಜನಗಳೆಲ್ಲರೂ ಬೇಡ್ಕೊಳ್ತಿದೀವಿ. ದಯವಿಟ್ಟು MLA ಸಾಹೇಬ್ರೆ ಹಾಗೂ ಇಲ್ಲಿ ಇರ್ತಕ್ಕಂಥ ಮೆಂಬರ್ ಒಬ್ರು ಇದ್ದಾರೆ, ದೇವೇಂದ್ರ ಸುಬೇದರ್ ಅಂತ. ಅವ್ರ ಆಟಕ್ಕುಂಟು ಊಟಕ್ಕೆ ಲೆಕ್ಕ ಇಲ್ಲ ಅಂತ ಈ ತರ ಎಲ್ಲ ಇದ್ದಾರೆ. ಅವ್ರಿಗೆ ಹೇಳಿದ್ರೆ ಏನು ನಿಮ್ಮ ಏರಿಯಾ ಒಂದೇ ಅದ, ನನಗ ಬೇರೆ ಏನಿಲ್ಲ ಅಂತ. ಇಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೆಳಗಿನ ಏರಿಯಾದವ್ರಿಗೆ ಕೊಟ್ಟು ಮತ್ತು ಅಲ್ಲಿ ಏನಿದೆ ಏನಿಲ್ಲ ಅಂತ ಅವ್ರಿಗೆ ಗೊತ್ತು. ಒಂದಿನೂ ಪುರಸಭೆಯಲ್ಲಿ ಕಾಣಿಸೋದಿಲ್ಲ. ಏನಾದ್ರೂ ಕೇಳಿದ್ರೆ ನಮ್ಗೆ ಅವಾಚ್ಯ ಶಬ್ದಗಳಿಂದ ನಮ್ಗೆ ಮಾತನಾಡ್ತಾರೆ. ನೀವು ಬರ್ತಾರೆ, ನಿಮ್ಮ ಏರಿಯಾದಾಗ ಒಂದು ಲೈಟ್ ಅದಪ್ಪ ಹಾಕಿಸ್ತೀನಿ ಅಂತಾರೆ, ಆಯ್ತು. ಅಲ್ಲಿಂದ ಯಾವತ್ತು ಇನ್ನೂವರೆಗೂ ಬಂದಿಲ್ಲ. ಎಷ್ಟೋ ಬರೀ ಸುಳ್ಳು ಆಶ್ವಾಸನೆಗಳೇನೆ ಕೇಳ್ಕೊಂಡು ಬಂದಿದ್ದೀವಿ. ನೀರ್ ಕುಂದ್ರಸಲ್ಲ, ಬರ್ತಾರ ನೋಡ್ತಾರ ಹೋಗ್ತೀರಿ. ಬಂದಿದ್ದಾರೆ ಮೋಟ್ರ್ ಕುಂದ್ರಸ್ತಾರ, ನೀರ್ ಯಾವ ಮೆಂಬರ್ ಬರ್ತಾರೆ, ಯಾವ ಮೆಂಬರ್ ಬರಲ್ಲ, ರೊಕ್ಕ ತಿಂತ ನೋಡ್ತಾರೆ. ಅಲ್ಲಿ ಮಾಡಿದ್ರಿ ಇಲ್ಲಿ ಮಾಡಿದ್ರಿ ಹೇಳ್ತಾರ. ಇಲ್ಲಿ ನಮ್ ಜನಕ್ಕೆ ನೀರಿಗೆ ಹೈರಾಣ ಅದ. ರೋಡ್ ತೋರಿಸ್ತೀವಿ, ರೋಡನ್ನ ತೋರ್ಸಿದ್ರೆ ಅಲ್ಲಿ ತನ ಹಾಕ್ತೀವಿ ಬೇಗ. ಅದನ್ನು ಓಟಿಗೆ ಬರ್ಲಿ, ಓಟಿಗೆ ಬಂದ್ರೆ ಸುಮ್ಮನೆ ಬಾರಿ ತೊಗೊಂಡ್ರೆ ನಡೀತದೆ. ಇವತ್ತು ನಾಳೆ ನೋಡಕತ್ತಿ ಓಟ್ ತಿಲ್ಲಕ್ ಬರಾಕ ಇಲ್ಲಿ ನಮ್ಮ ರೋಡ್